ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ನಿಮ್ಮ ಕನಸುಗಳಲ್ಲಿ ಏನಾದರೂ ಈ ಥರದ್ದು ವಸ್ತುಗಳು ಅಥವಾ ಈ ಥರ ಪ್ರಾಣಿಗಳು ನಿಮಗೆ ಕಾಣಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಸಹ ಅದೃಷ್ಟದ ಸಂಕೇತಗಳು ಮುಂದೆ ಬರುತ್ತೆ ಅನ್ನೋ ಸೂಚನೆನ ಇದು ತಿಳಿಸ್ಕೊಡ್ತಾ ಇರುತ್ತೆ. ಖಂಡಿತವಾಗ್ಲೂ ಈ ಥರದ್ದು ಕನಸು ಬಿದ್ದಿದ್ದೆ ಆದರೆ ನೀವು ಅಂದ್ಕೊಬೋದು, ಹೌದು, ನಾವು ಮಾಡ್ತಿರೋಂಥ ಪ್ರತಿ ಪೂಜೆಗೂ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾವು ತಿಳ್ಕೊಬೋದು. ಅದೇನಪ್ಪ ಅಂತ ಅಂದರೆ, ನೋಡಿ, ಸ್ವಪ್ನಶಾಸ್ತ್ರದ ಪ್ರಕಾರ ಸಾಕಷ್ಟು ಸುಂದರ ಕನಸುಗಳ ಕುರಿತು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಕೆಲವು ಕನಸುಗಳನ್ನು ಧರ್ಮ ಗ್ರಂಥಗಳಲ್ಲಿ ಮಂಗಳಕರವೆಂದು ಹೇಳಲಾಗಿದೆ. ನಾವು ನಿದ್ದೆಯಲ್ಲಿದ್ದಾಗ ಕಾಣುವ ಅದೆಷ್ಟೋ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗುವ ಘಟನೆಗಳ ಕುರಿತು ಎಚ್ಚರಿಕೆಯನ್ನು ನೀಡುತ್ತದೆ. ಮುಂಬರುವ ಶುಭ ಮತ್ತು ಅಶುಭ ಘಟನೆಗಳ ಕುರಿತು ಕುರುಹನ್ನು ನೀಡುತ್ತದೆ. ಕೆಲವೊಂದು ಶುಭ ಕನಸುಗಳು ಅದೃಷ್ಟವಂತರಿಗೆ ಮಾತ್ರ ಬೀಳುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಜೀವಿಗಳನ್ನು ಕನಸಿನಲ್ಲಿ ನೋಡುವುದು ಅದೃಷ್ಟದ ಸೂಚನೆಯಾಗಿದೆ ಎಂದು ತಿಳಿದುಕೊಳ್ಳಬಹುದು. ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ವಪ್ನಶಾಸ್ತ್ರದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಭವಿಷ್ಯದಲ್ಲಿ ನಡೆಯುವ ಶುಭ ಘಟನೆಗಳನ್ನು ಸೂಚಿಸುವ ಸ್ವಪ್ನಶಾಸ್ತ್ರದಲ್ಲಿ ಇಂತಹ ಅನೇಕ ಕನಸುಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳನ್ನು ನೋಡುವುದು ಭವಿಷ್ಯದಲ್ಲಿ ಮಂಗಳಕರ ಘಟನೆಗಳನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಬಿಳಿಯ ಹಾವು. ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ನೋಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದೃಷ್ಟವಂತರು ಮಾತ್ರ ಅಂತಹ ಕನಸುಗಳನ್ನು ನೋಡುತ್ತಾರೆ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ನೋಡಿದರೆ ನೀವು ಶೀಘ್ರದಲ್ಲಿ ಪಿತೃಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂಬುದಾಗಿದೆ. ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ನಿಮ್ಮ ಅದೃಷ್ಟವು ಶೀಘ್ರದಲ್ಲಿ ಬದಲಾಗಲಿದೆ ಎಂದರ್ಥ. ಬಿಳಿ ಹಾಗೂ ಶಿವನ ಆಶೀರ್ವಾದ. ಬಿಳಿ ಹಾವು ಶಿವನ ಆಶೀರ್ವಾದ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಂಡುಬಂದರೆ ನಿಮ್ಮ ಬಾಕಿ ಉಳಿದಿರುವ ಕೆಲಸವು ಪೂರ್ಣಗೊಳ್ಳಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕನಸಿನಲ್ಲಿ ಏನಾದರೂ ಬಿಳಿಯ ಸಿಂಹ ಕಾಣಿಸಿಕೊಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಿಳಿ ಸಿಂಹವನ್ನು ನೋಡುವುದು ಸಹ ಮಂಗಳಕರ ಸಂಕೇತವೆಂದು. ಈ ಕನಸು ಬಿದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ. ಒಂದು ವೇಳೆ ನೀವು ವ್ಯಾಪಾರವನ್ನು ಮಾಡುವವರಾಗಿದ್ದರೆ ಅದರಲ್ಲಿ ಲಾಭವನ್ನು ಗಳಿಸುತ್ತೀರಿ. ಪ್ರಗತಿಯ ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ. ನೋಡಿ ಸ್ನೇಹಿತರೆ, ನೀವೇನಾದರೂ ಬಿಳಿ ಸಿಂಹ ಏನಾದ್ರೂ ನಿಮ್ಮ ಕನಸಲ್ಲಿ ಕಾಣಿಸ್ಕೊತಾ ಇದೆ ಅಂದರೆ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಆರ್ಥಿಕ ವ್ಯವಸ್ಥೆ, ಹಣಕಾಸಿಗೆ ಏನಾದರೂ ಕೊರತೆ ಇದ್ದರೆ ಮನೆಗಳಲ್ಲಿ ಅದು ನಿಮಗೆ ನಿವಾರಣೆ ಆಗುತ್ತೆ. ಮತ್ತು ನೀವೇನಾದ್ರೂ ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ನು ಅಥವಾ ಬಡ್ತಿನೋ ಏನಾದರೂ ಸಿಗಬೇಕು ಅಂದರೆ ಅದು ಸಹ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಅದು ನಿಮಗೆ ಸೂಚನೆ ಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಯಾವುದೋ ಒಂದು ಬಿಸ್ನೆಸ್ಗಿರ್ಬೋದು ಅಥವಾ ಒಂದು ಪ್ರಾಪರ್ಟಿಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ನೀವು ಬಂಡವಾಳ ಹಾಕಿದರೆ ಅದರಿಂದ ನಿಮಗೆ ಲಾಭ ಬರೋದಕ್ಕೆ ಅದು ಒಳ್ಳೆ ಸೂಚನೆಯಾಗಿ ನಿಮಗೆ ಪರಿಣಮಿಸುತ್ತೆ. ಮತ್ತು ನೀವೇನಾದರೂ ಒಂದು ಮನೇಲಿ ಕೋರ್ಟ್ ಕಚೇರಿ ಕೆಲಸಗಳಿಗೆ ಏನಾದರೂ ಕೇಸ್ಗೆ ಅಂತ ಹಾಕೊಂಡಿದ್ರು ಕೂಡ ಅದು ಸಹ ನಿಮಗೆ ಲಾಭ ತಂದು ಕೊಡುತ್ತೆ ಅಂತ ಮುನ್ಸೂಚನೆ ಕೊಡೋದಕ್ಕೆ ನಿಮ್ಮ ಕನಸಿನಲ್ಲಿ ಬಿಳಿಯ ಸಿಂಹ ಏನಾದರೂ ಕಾಣಿಸ್ಕೊತಿದೆ ಪದೇ ಪದೇ ಅಂದರೆ
ಖಂಡಿತವಾಗ್ಲೂ ನಿಮಗೆ ಎಲ್ಲನೂ ಶುಭ ಆಗುತ್ತೆ. ನೀವು ಯಾವ ಮನಸ್ಸಿನ ಲೆಕ್ಕಾಚಾರದಿಂದ ಪೂಜೆ ಪುನಸ್ಕಾರ ಮಾಡ್ತಿದ್ದೀರೋ ಅಥವಾ ಪುಟ್ಟ ತಂತ್ರಗಳನ್ನ ಮಾಡ್ಕೊತೀರೋ ಅಥವಾ ನಿಮ್ಮ ಮನಸ್ಸಲ್ಲಿ ಆಲೋಚನೆನ ಅಂದ್ಕೊತಿರೋ ಅಂಥ ಆಲೋಚನೆಗಳೆಲ್ಲದಕ್ಕೂ ದೇವರು ನಿಮಗೆ ಈ ರೀತಿ ಕನಸಿನ ರೂಪದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅದು ಸೂಚನೆನ ಕೊಡುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಿಮ್ಮ ಕನಸಲ್ಲಿ ಏನಾದ್ರೂ ಬಿಳಿ ನವಿಲು ಏನಾದರೂ ಕಾಣಿಸ್ಕೊತಿದೆ ಅಂದರೆ ಸ್ವಪ್ನಶಾಸ್ತ್ರದಲ್ಲಿ ಕನಸಿನಲ್ಲಿ ಬಿಳಿ ನವಿಲನ್ನು ನೋಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇಂತಹ ಕನಸು ಬಿದ್ದರೆ ನೀವು ಶೀಘ್ರದಲ್ಲಿ ದೊಡ್ಡ ಸಾಧನೆಗಳನ್ನು ಸಾಧಿಸಲಿದ್ದೀರಿ. ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿರುವ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಕನಸಿನಲ್ಲಿ ಬಿಳಿ ಬಣ್ಣದ ನವಿಲನ್ನು ನೋಡುವುದು ಅದು ನಿಮ್ಮ ಯಶಸ್ಸಿನ ಸೂಚನೆಯಾಗಿದೆ. ನೋಡಿ ಸ್ನೇಹಿತರೆ, ಅಕಸ್ಮಾತ್ ನಿಮಗೆ ಕನಸಲ್ಲಿ ಏನಾದರೂ ಬಿಳಿ ನವಿಲು ಕಾಣಿಸ್ಕೊಂಡಿದ್ದೆ ಆದರೆ ಅದು ಕುಣಿತಾ ಇರುವಂಥ ದೃಶ್ಯ ಏನಾದರೂ ನಿಮಗೆ ಕಾಣಿಸ್ಕೊತಿದೆ ಅಂದರೆ ನೀವು ಎಷ್ಟೋ ದಿನದಿಂದ ಸಾಧನೆ ಮಾಡಬೇಕು ಅಂತೀರಾ, ವಿಚಾರಗಳೆಲ್ಲ ಸಾಧನೆ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ನಿಮ್ಮದು ಯಾವುದೋ ಒಂದು ಡ್ರೀಮ್ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಕನಸು ಅದೆಲ್ಲ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋಂಥ ರೀತಿ ನೀತಿಗಳಲ್ಲೇ ಸಕ್ಸಸ್ ಅದು ಕೊಡುತ್ತೆ ಅಂತ ಅದು ಸೂಚನೆ ಕೊಡೋದಕ್ಕೆ ಖಂಡಿತವಾಗ್ಲೂ ಅದು ಸಹಾಯ ಮಾಡುತ್ತೆ. ಅದರಲ್ಲೂ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಮನೆಯಲ್ಲಿ ಶುಭನ ತಂದುಕೊಡೋದಕ್ಕೆ ಅದು ಮುನ್ಸೂಚನೆಯಾಗಿ ನಿಮ್ಮ ಕನಸಲ್ಲಿ ಬಿಳಿಯ ನವಿಲು ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ನೀವೇನಾದರೂ ಓದಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋರು ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಅಥವಾ ಯಾವುದೋ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೋದು ಅಥವಾ ನಿಮ್ಮ ಜೀವನದಲ್ಲಿ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ಅಥವಾ ನಾವು ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು, ಒಳ್ಳೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ನೀವು ಏನು ಗುರಿನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ದೊಡ್ಡ ಸಾಧನೆಗಳು ನಿಮ್ಮಿಂದ ಆಗುತ್ತೆ, ನೀವು ಮಾಡ್ಬೋದು ಅನ್ನೋ ಸೂಚನೆನ ಇದು ನಿಮಗೆ ಬಿಳಿಯ ನವಿಲು ಕನಸಿನ ರೂಪದಲ್ಲಿ ಬಂದು ಸೂಚನೆ ಕೊಡುತ್ತೆ. ಅಥವಾ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಥವಾ ನಮ್ಮ ಮಕ್ಕಳಿಗೆ ಈ ರೀತಿ ನಾವು ಜೀವನನ ಕಟ್ಕೊಡ್ಬೇಕು, ಇಂಥವ್ರ ಜೊತೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ರೆ ಒಳ್ಳೆಯದು ಅಂತ ನೀವು ಯೋಚನೆ ಮಾಡಿ ಮಲಗಿದಾಗ ಅಥವಾ ನೀವು ಒಳ್ಳೆಯದನ್ನ ನಿಮ್ಮ ಮನಸ್ಸಲ್ಲಿರೋಂಥ ಆಸೆಗಳನ್ನ ನೀವು ಹೇಳ್ಕೊಂಡು ನೀವು ರಾತ್ರಿ ಹೊತ್ತು ಮಲಗಿದ ನಂತರ ಈ ರೀತಿ ನಿಮಗೆ ಬಿಳಿಯ ನವಿಲು, ಬಿಳಿಯ ಸಿಂಹ, ಬಿಳಿಯ ಹಾವು ಈ ರೀತಿ ವಸ್ತುಗಳು ಅಥವಾ ಈ ರೀತಿ ಪ್ರಾಣಿಗಳು ನಿಮಗೆ ಕಾಣಿಸ್ಕೊಂಡಾಗ ಖಂಡಿತವಾಗ್ಲೂ ನೀವು ಯೋಚನೆ ಮಾಡಿರೋ ರೀತಿ ನೀತಿಗಳು ಸರಿಯಾಗಿದೆ, ಸರಿಯಾದ ರೀತಿಲಿ ನೀವು ಯೋಚನೆ ಮಾಡಿದ್ದೀರಾ, ಅದಕ್ಕೆ ಪೂರಕವಾಗಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ ಅಂತ ನಿಮಗೆ ಕನಸಿನ ರೂಪದಲ್ಲಿ ದೇವತೆಗಳು ಈ ರೀತಿ ನಿಮಗೆ ಆಶೀರ್ವಾದನ ಮಾಡ್ತಾರೆ. ಈ ರೀತಿ ಇರೋದ್ರಿಂದ ನಮ್ಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ಅದರಲ್ಲೂ ಈ ಶ್ರಾವಣ ಮಾಸ ಇರ್ಬೋದು, ಭಾದ್ರಪದ ಮಾಸಗಳಲ್ಲಿ ಬೆಳಗಿನ ಜಾವದಲ್ಲಿ ಅದರಲ್ಲೂ ನಿಮಗೆ 3:30 4:30 5 ಗಂಟೆ ಒಳಗಡೆ ಮಾತ್ರ ಬೀಳುವಂಥ ಕನಸುಗಳು ಮಾತ್ರ ದೇವತೆಗಳ ಆಶೀರ್ವಾದ ಮಾಡಿ ಮುನ್ಸೂಚನೆ ಕೊಡುವಂಥ ಕನಸಿನ ಅರ್ಥ ಆಗಿರುತ್ತೆ. ಹಗಲುಗನಸುಗಳೆಲ್ಲ ಕನಸಾಗಿರೋದಿಲ್ಲ, ಅದು ನನಸಾಗೋದಿಲ್ಲ. ದೇವರ ಆಶೀರ್ವಾದ ಮಾಡಬೇಕು ಅಂದರೆ ಅದು ದೇವರ ಇಚ್ಛೆ ಇದ್ದರೆ ಮಾತ್ರ ಅದು ಮುನ್ಸೂಚನೆಯಾಗಿ ಕಾಣಿಸ್ಕೊಳ್ಳುತ್ತೆ. ನೋಡಿ, ಅದೇ ರೀತಿ ಕನಸಿನಲ್ಲಿ ಏನಾದರೂ ಬಿಳಿ ಆನೆ ಏನಾದರೂ ಕಾಣಿಸ್ಕೊಂತು ಅಂದ್ಕೊಳ್ಳಿ, ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಬಿಳಿ ಬಣ್ಣದ ಆನೆಯನ್ನು ನೋಡಿದರೆ ಅದು ಸಹ ನಿಮಗೆ ಶೀಘ್ರದಲ್ಲಿ ಅದೃಷ್ಟವನ್ನು ಹೊತ್ತು ತರಲಿದೆ ಎಂಬುದಾಗಿದೆ. ಬಿಳಿ ಆನೆಯು ಇಂದ್ರನ ವಾಹನವಾಗಿದ್ದು ಕನಸಿನಲ್ಲಿ ಬಿಳಿ ಆನೆಯನ್ನು ಕಂಡರೆ ಜೀವನದಲ್ಲಿ ರಾಜಯೋಗವು ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಇದರರ್ಥ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ವ್ಯಕ್ತಿಯು ತನ್ನ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಈ ರೀತಿ ನಿಮಗೆ ಏನಾದರೂ ಬಿಳಿ ಆನೆ ಏನಾದರೂ ಕಾಣಿಸ್ಕೊಂತು ಅಂದರೆ ನೋಡಿ ನಿಮ್ಮ ಜೀವನದಲ್ಲಿ ರಾಜನಂತೆ ಬಾಳುವಂಥ ಯೋಗ ಬರ್ಬೋದು. ಅಂದರೆ ಮುಂದಿನ ಇಷ್ಟು ದಿನ ನೀವು ಕಷ್ಟಪಟ್ಟಿರ್ಬೋದು ಅಥವಾ ನಿಮ್ಮ ನೋವುಗಳ ಜೊತೆ ನೀವು ಸರಿಸಾಟಿ ಇಲ್ದಲೇ ಒದ್ದಾಡಿರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಅಪ್ಪಿತಪ್ಪಿ ಬಿಳಿಯ ಆನೆ ಏನಾದರೂ ಕನಸಲ್ಲಿ ಬಂದು ಕಾಣಿಸ್ಕೊಂಡಿದ್ದೆ ಆದರೆ ನೀವು ಮುಂದಿನ ದಿನಗಳಲ್ಲಿ ನೀವು ಪಟ್ಟಂಥ ಕಷ್ಟಕ್ಕೆ ಶ್ರಮಕ್ಕೆ ಅದಕ್ಕೆಲ್ಲ ಪ್ರತಿಫಲವಾಗಿ ಭಗವಂತ ಮುಂದಿನ ದಿನಗಳಲ್ಲಿ ನಿಮಗೆ ರಾಜನಂತೆ ಕುಳಿತು ಜೀವನ ನಡೆಸೋವಂಥದ್ದು ವೈಭೋಗನ ಕೊಡ್ಬೋದು. ಅಂದರೆ ರಾಜನೇ ಆಗ್ತೀನಿ ಅಂತಲ್ಲ, ಅವರಿಗೆ ಸರಿ ಸಮಾನವಾಗಿ ಹತ್ರ ರೀತಿ ಊಟಕ್ಕೆ, ಬಟ್ಟಕ್ಕೆ, ಹಣಕ್ಕೆ, ವ್ಯವಸ್ಥೆಗೆ, ಇರೋಕ್ಕೆ ಮನೆ, ನೀವು ಏನೇನು ಅಂದ್ಕೊಳ್ತೀರ ಅದೆಲ್ಲ ಯಾವುದೋ ಒಂದು ರೂಪದಲ್ಲಿ ನಿಮಗೆ ನಾನು ಕೊಡೋಕ್ಕೆ ಸಿದ್ಧ ಮಾಡ್ತಾ ಇದ್ದೀನಿ ಅನ್ನೋ ಮುನ್ಸೂಚನೆನ ನಮ್ಮ ಭಗವಂತ ನಮಗೆ
ಈ ಕನಸಿನ ರೂಪದಲ್ಲಿ ಖಂಡಿತವಾಗ್ಲೂ ತೋರಿಸ್ತಾನೆ. ಯಾಕಂದರೆ ನಮ್ಮ ಪೂರ್ವಿಕರಿಗೆ ಮೊದಲಿನ ದಿನಗಳಲ್ಲಿ ಮುಂದೆ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಸ್ವಪ್ನಶಾಸ್ತ್ರದಲ್ಲಿ ಅದನ್ನು ತಿಳಿಸ್ಕೊಡ್ತಾ ಇದ್ರು. ಭಗವಂತ ಮುನ್ಸೂಚನೆ ಕೊಡ್ತಾ ಇದ್ದ, ನಿನಗೆ ಇದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ, ನಿನಗೆ ಈ ರೀತಿ ಆಗುತ್ತೆ ಅನ್ನೋದು ಕನಸಿನ ರೂಪದಲ್ಲಿ ಕೆಲವೊಂದು ನಿಜ ಆಗ್ತಾ ಇತ್ತು. ಯಾಕಂದರೆ ಆವಾಗಿನ ಜನ್ರೇಷನ್ ಅವ್ರಿಗೆ ಇದ್ಯಾವುದೂ ಇರಲಿಲ್ಲ. ಈ ಟೆಕ್ನಾಲಜಿ ಆಗಿರ್ಬೋದು, ಈ ರೀತಿ ಮುನ್ಸೂಚನೆಗಳು ಶಾಸ್ತ್ರ ಅವು ಇವು ಏನೂ ಗೊತ್ತಿರಲಿಲ್ಲ. ಎಲ್ಲನೂ ಅವರಿಗೆ ಮೊದಲು ಕನಸಿನ ರೂಪದಲ್ಲಿ ಭಗವಂತ ಅರ್ಥ ಮಾಡಿಸ್ತಿದ್ದ. ಈ ರೀತಿ ಕನಸಿನಲ್ಲಿ ಬಿಳಿಯ ಆನೆ ಇರ್ಬೋದು, ನವಿಲಿರ್ಬೋದು, ಸಿಂಹ ಇರ್ಬೋದು, ಹಾವುಗಳಿರ್ಬೋದು, ಈ ರೀತಿ ನಿಮ್ಮ ಕನಸುಗಳಲ್ಲಿ ಏನಾದ್ರೂ ಕಾಣಿಸ್ಕೊಂತಿದೆ, ಪದೇ ಪದೇ ಕಾಣಿಸ್ಕೊಂತಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆಲ್ಲ ಅದೃಷ್ಟಗಳು ಕೂಡಿ ಬಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಇನ್ನಷ್ಟು ದೈವಿಕ ಕಾರ್ಯಗಳನ್ನ, ಧರ್ಮದ ಕಾರ್ಯಗಳನ್ನ ಮಾಡ್ತಾ ಹೋಗಿದ್ದೆ ಆದರೆ ನಮಗೆ ಖಂಡಿತವಾಗ್ಲೂ ಭಗವಂತ ಯಾವೊಂದು ಉದ್ದೇಶಕ್ಕೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವೋ, ಶ್ರದ್ಧೆಯಿಂದ ನಂಬಿಕೆಯಿಂದ ದೇವರನ್ನ ನಾವು ಪೂಜಿಸ್ತೀವೋ, ಅದು ಖಂಡಿತವಾಗ್ಲೂ ನಮಗೆ ಇಂದಲ್ಲ ನಾಳೆ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಉತ್ತಂಗದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಬಾಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಶಾಸ್ತ್ರ ಇರ್ಬೋದು, ಪದ್ಧತಿಗಳಿರ್ಬೋದು, ರೂಢಿಗಳಿರ್ಬೋದು, ಕೆಲವೊಂದು ಆಚರಣೆ ಪದ್ಧತಿಗಳು ಹಿಂದಿನ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ಪದ್ಧತಿಗಳಾಗಿರುತ್ತೆ. ಆ ಪದ್ಧತಿಗಳಲ್ಲಿ ಕೆಲವೊಂದಷ್ಟು ಸತ್ಯ ನಿಗೂಢಗಳು ತುಂಬಿರುತ್ತೆ. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿರಬೇಕು. ಅದು ಒಳ್ಳೆಯದಾದಾಗ ಹೌದಾ ನೋಡಿ ಈ ರೀತಿಯೂ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಯಾವಾಗಲೂ ಅಷ್ಟೇ ಸೂಕ್ತ ಮನಸ್ಸಿನಿಂದ ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡಿದಾಗ, ಒಳ್ಳೆಯ ರೀತಿಯ ಕಾರ್ಯಗಳನ್ನು ಮಾಡಿದಾಗ, ಒಳ್ಳೆಯ ರೀತಿಯಲ್ಲಿ ನಾವು ಜೀವನನ ರೂಪಿಸ್ಕೊಂಡು ಧಾರ್ಮಿಕ ಮನೋಭಾವನೆಗಳನ್ನ ಬೆಳೆಸ್ಕೊಂಡು ದೇವರ ಪ್ರಾರ್ಥನೆಗೆ ನಮ್ಮ ಕೈಲಿ ವ್ರತ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರತಿದಿನ ದೇವರ ಮಂತ್ರಗಳನ್ನ ಹೇಳ್ಕೊಂಡು ದೇವರ ಧ್ಯಾನನ ದೇವರಿಗೆ ಅಂತ 10 ನಿಮಿಷ ನೀವು ಪ್ರಾರ್ಥನೆ ಮಾಡಿ ಸಲ್ಲಿಸಿದೆ ಆದರೆ ಖಂಡಿತವಾಗ್ಲೂ ಭಗವಂತ ನಿಮ್ಮನ್ನು ಮೆಚ್ಚಿ ನೀವು ಅಂದ್ಕೊಂಡಿರೋ ಅಂಥ ಪೂಜೆಗಳಿರ್ಬೋದು, ವ್ರತಗಳಿರ್ಬೋದು, ನೀವು ಅಂದ್ಕೊಂಡಿದ್ದಂಥ ಮಂತ್ರಗಳಿಗೆ ಅದರದೇ ಆದ ಶಕ್ತಿ, ಅದರದೇ ಆದ ವ್ಯಾಖ್ಯಾನ ಎಲ್ಲ ಇರುತ್ತೆ. ಅದನ್ನು ನಾವು ಪ್ರೀತಿಯಿಂದ ಸ್ಮರಣೆ ಮಾಡಿದಾಗ ಭಗವಂತನೂ ಕೂಡ ನಮಗೆ ಯಾವುದು ದಕ್ಕಬೇಕೋ, ಏನು ದಕ್ಕಬೇಕೋ ಅನ್ನೋದನ್ನ ಅವನೇ ನಿಮಗೆ ಬಂದು ಸ್ವತಃ ಕನಸಿನ ರೂಪದಲ್ಲಿ ಸೂಚನೆ ಕೊಟ್ಟು ಹೋಗ್ತಾನೆ ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಕನಸುಗಳು ಬಿದ್ದಾಗ ನಿಮಗೆ ನೀವೇ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಂಡು ತಿಳ್ಕೊಬೋದು ಅಂತ ತಿಳಿಸ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.